ಇಲ್ಲದೆ ಇರೋದು ಇವಾಗ ಸಿಎಂ ಪತ್ನಿಯವರು ಲೆಟರ್ ಬರೆದು 14 ಸೈಟನ್ನು ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರ ಸರ್. ಒಂದು ರೀತಿ ಅಚ್ಚರಿ ಜೊತೆಗೆ ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಹೌದು, ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಸರ್, ಕಾನೂನಲ್ಲಿ ಇಷ್ಟು ದಿನ ಅಂದರೆ ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಒಂದು ಕಡೆ ಇಡಿ ಎದುರಿಸಬೇಕಾಗುತ್ತೆ, ಇಡಿನೂ ಎಂಟ್ರಿ ಆಗಿದೆ ಅನ್ನುವಂಥ ಅಲ್ಲ ಇರ್ಬೋದು. ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ, ಹೇಗಾಗ್ತದೆ ಅನ್ನೋದನ್ನು ನೋಡಬೇಕು. ಸರ್, ಒಂದು ಕಡೆ ವಿಪಕ್ಷ ಆರೋಪ, ಮತ್ತೊಂದು ಈಗ ಅಂದರೆ ನಾವು ತಪ್ಪೇ ಮಾಡಿಲ್ಲ ಅಂತಿದ್ದಂಥವ್ರು ಈಗ ವಾಪಸ್ ಕೊಡ್ತಿರೋದು ನೋಡಿದ್ರೆ ಅದು ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ. ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ, ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಸಿಎಂ ಪತ್ನಿಯವರು ಲೆಟರ್ ಬರೆದು 14 ಸೈಟನ್ನು ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರ ಸರ್. ಒಂದು ರೀತಿ ಅಚ್ಚರಿ ಜೊತೆಗೆ ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಹೌದು, ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಸರ್, ಕಾನೂನಲ್ಲಿ ಇಷ್ಟು ದಿನ ಅಂದರೆ ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಒಂದು ಕಡೆ ಇಡಿ ಎದುರಿಸಬೇಕಾಗುತ್ತೆ, ಇಡಿನೂ ಎಂಟ್ರಿ ಆಗಿದೆ ಅನ್ನುವಂಥ ಅಲ್ಲ ಇರ್ಬೋದು. ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ, ಹೇಗಾಗ್ತದೆ ಅನ್ನೋದನ್ನು ನೋಡಬೇಕು. ಸರ್, ಒಂದು ಕಡೆ ವಿಪಕ್ಷ ಆರೋಪ, ಮತ್ತೊಂದು ಈಗ ಅಂದರೆ ನಾವು ತಪ್ಪೇ ಮಾಡಿಲ್ಲ ಅಂತಿದ್ದಂಥವ್ರು ಈಗ ವಾಪಸ್ ಕೊಡ್ತಿರೋದು ನೋಡಿದ್ರೆ ಅದು ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ. ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ, ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಸಿಎಂ ಪತ್ನಿಯವರು ಲೆಟರ್ ಬರೆದು 14 ಸೈಟನ್ನು ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರ ಸರ್. ಒಂದು ರೀತಿ ಅಚ್ಚರಿ ಜೊತೆಗೆ ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಹೌದು, ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಸರ್, ಕಾನೂನಲ್ಲಿ ಇಷ್ಟು ದಿನ ಅಂದರೆ ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ
ಅಂತ ಅನಿಸುತ್ತೆ. ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲೊಂದ್ ಕಡೆ ಇಡಿ ಎದುರಿಸಬೇಕಾಗುತ್ತೆ, ಇಡಿನೂ ಎಂಟ್ರಿ ಆಗಿದೆ ಅನ್ನುವಂತ ಅಲ್ಲ, ಇರ್ಬೋದು. ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ, ಹೇಗಾಗ್ತದೆ ಅನ್ನೋದನ್ನ ನೋಡಬೇಕು. ಸರ್, ಒಂದ್ ಕಡೆ ವಿಪಕ್ಷ ಆರೋಪ, ಮತ್ತೊಂದು ಈ ಅಂದ್ರೆ ನಾವು ತಪ್ಪೇ ಮಾಡಿಲ್ಲ ಅಂತಿದ್ದಂಥವ್ರು ಈಗ ವಾಪಸ್ ಕೊಡ್ತಿರೋದು ನೋಡಿದ್ರೆ ಅದು ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ. ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ, ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ, ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ CM ಪತ್ನಿಯವರು ಲೆಟರ್ ಬರೆದು 14 ಸೈಟನ್ನು ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರ ಸರ್. ಒಂದು ರೀತಿ ಅಚ್ಚರಿ ಜೊತೆಗೆ ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಹೌದು, ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಸರ್, ಕಾನೂನಲ್ಲಿ ಇಷ್ಟು ದಿನ ಅಂದರೆ ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲೊಂದ್ ಕಡೆ ಇಡಿ ಎದುರಿಸಬೇಕಾಗುತ್ತೆ, ಇಡಿನೂ ಎಂಟ್ರಿ ಆಗಿದೆ ಅನ್ನುವಂತ. ಅಲ್ಲ, ಇರ್ಬೋದು. ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ, ಹೇಗಾಗ್ತದೆ ಅನ್ನೋದನ್ನ ನೋಡಬೇಕು. ಸರ್, ಒಂದ್ ಕಡೆ ವಿಪಕ್ಷ ಆರೋಪ, ಮತ್ತೊಂದು ಈ ಅಂದ್ರೆ ನಾವು ತಪ್ಪೇ ಮಾಡಿಲ್ಲ ಅಂತಿದ್ದಂಥವ್ರು ಈಗ ವಾಪಸ್ ಕೊಡ್ತಿರೋದು ನೋಡಿದ್ರೆ ಅದು ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ. ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ, ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ, ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ CM ಪತ್ನಿಯವರು ಲೆಟರ್ ಬರೆದು 14 ಸೈಟನ್ನು ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರ ಸರ್. ಒಂದು ರೀತಿ ಅಚ್ಚರಿ ಜೊತೆಗೆ ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಹೌದು, ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ. ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಸರ್, ಕಾನೂನಲ್ಲಿ ಇಷ್ಟು ದಿನ ಅಂದರೆ ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲೊಂದ್ ಕಡೆ ಇಡಿ ಎದುರಿಸಬೇಕಾಗುತ್ತೆ, ಇಡಿನೂ ಎಂಟ್ರಿ ಆಗಿದೆ ಅನ್ನುವಂತ. ಅಲ್ಲ, ಇರ್ಬೋದು. ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ, ಹೇಗಾಗ್ತದೆ ಅನ್ನೋದನ್ನ ನೋಡಬೇಕು. ಸರ್, ಒಂದ್ ಕಡೆ ವಿಪಕ್ಷ ಆರೋಪ, ಮತ್ತೊಂದು ಈ ಅಂದ್ರೆ ನಾವು ತಪ್ಪೇ ಮಾಡಿಲ್ಲ ಅಂತಿದ್ದಂಥವ್ರು ಈಗ ವಾಪಸ್ ಕೊಡ್ತಿರೋದು ನೋಡಿದ್ರೆ ಅದು ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ. ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ, ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ, ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸರ್.